ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವರಿಗೆ ಮಹಿಳೆಯರಿಗೆ ಹಣನೇ ಬೇಡವಂತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು 2,000 ಏನು ಹಣ ಬರುತ್ತೆ, ಆ ಒಂದು ಹಣನೇ ಬೇಡ ಅಂತ ಕೆಲವರು ಮಹಿಳೆಯರಾದರೆ ಹೇಳ್ತಿದ್ದಾರೆ. ಯಾವ ಮಹಿಳೆಯರು ಹಣ ಬೇಡ ಅಂತ ಹೇಳ್ತಿದ್ದಾರೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಬೇಡವೆಂದು ಉತ್ತರ ಕನ್ನಡದ 2,500 ಮಹಿಳೆಯರು ಲಿಖಿತವಾಗಿ ತಿಳಿಸಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಕೇವಲ ಉತ್ತರ ಕನ್ನಡ ಜಿಲ್ಲೆ ಮಹಿಳೆಯರು ಮಾತ್ರ ಈ ರೀತಿ ಬರೆದುಕೊಟ್ಟಿದ್ದಾರೆ ಸ್ನೇಹಿತರೆ ಎಂದು ಇಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರಾದರೆ ತಿಳಿಸಿರುವಂಥದ್ದು. ಕಾರವಾರದ ಜಿಲ್ಲಾ ಪಂಚಾಯಿತಿಯಲ್ಲಿ ಸೋಮವಾರ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ವೇಳೆ ಗ್ಯಾರಂಟಿ ಯೋಜನೆ ಪ್ರಗತಿ ಪರಿಶೀಲನೆ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತಿ ಹೆಚ್ಚು ಗ್ಯಾರಂಟಿ ಯೋಜನೆ ಅನುಷ್ಠಾನ ಆಗಿರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಗ್ಯಾರಂಟಿ ಯೋಜನೆ ಅನುಷ್ಠಾನದಲ್ಲಿ ರಾಜ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದ್ದು ಈ ಜಿಲ್ಲೆಗೆ ಬಹುಮಾನ ನೀಡಲಾಗುವುದು. ರಾಜ್ಯದಲ್ಲಿ ಬಹಳಷ್ಟು ಜನ ಗೃಹಲಕ್ಷ್ಮಿ ಹಣ ಬೇಡ ಅಂತ ಹೇಳಿದ್ದಾರೆ. ಆದರೆ ಬರೆದುಕೊಟ್ಟಿದ್ದು ಕೇವಲ ಉತ್ತರ ಕನ್ನಡ ಜಿಲ್ಲೆಯ ಮಹಿಳೆಯರು ಮಾತ್ರ ಬರೆದುಕೊಟ್ಟಿದ್ದಾರಂತೆ. ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ಬೇಡ, ನಮಗೆ ಆ ಒಂದು 2,000 ಅವಶ್ಯಕತೆ ಇಲ್ಲ ಅಂತ ಇಲ್ಲಿ 2,500 ಮಹಿಳೆಯರಾದರೆ ಬರೆದುಕೊಟ್ಟಿದ್ದಾರಂತೆ. ಮತ್ತು ಇನ್ನು ಕೆಲವರು ಮಹಿಳೆಯರು ಹಣ ಬೇಡ ಅಂತಿರ್ತಾರಂತೆ ರಾಜ್ಯದಲ್ಲಿರುವಂತಹ ಮಹಿಳೆಯರು, ಆದರೆ ಅವರೇನು ಲಿಖಿತವಾಗಿ ಬರೆದುಕೊಟ್ಟಿಲ್ಲ. ಇಲ್ಲಿ 2,500 ಮಹಿಳೆಯರು ಬಂದುಬಿಟ್ಟು ಲಿಖಿತವಾಗಿ ಬರೆದುಕೊಟ್ಟಿದ್ದಾರಂತೆ. ನಮಗೆ ಬೇಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ಬೇಡ ಅಂತ ಹೇಳಿದಾರಂತೆ. ಸ್ನೇಹಿತರೆ ನೋಡಿ, ಕೆಲವರು ಏನಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಏನು ಅವಶ್ಯಕತೆ ಇಲ್ಲ, ನಮ್ಮ ಕುಟುಂಬದ ಕಡೆ ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಸ್ವಲ್ಪ ಹಣ ಇದೆ, ನಾವು ಬದುಕೊಳ್ಳೋ ಅಷ್ಟು ಹಣ ಇದೆ, ನಮಗೆ ದೇವರು ಒಳ್ಳೇದು ಮಾಡಿದ್ದಾರೆ, ನಮ್ಮ ಹತ್ರ ಹಣ ಇದೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕಾಗಿಲ್ಲ, 2,000 ಬೇಕಾಗಿಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಇದು ಒಳ್ಳೆಯದೇ, ಯಾಕಂದರೆ ಬಡ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ. ಬಡ ಮಹಿಳೆಯರಿಗೆ ಕರೆಕ್ಟಾಗಿ ಅಮೌಂಟ್ ಎಲ್ಲ ಜಮಾ ಮಾಡ್ತಾರೆ. ಫಲಾನುಭವಿಗಳು ಕಡಿಮೆ ಆದಷ್ಟು ಹಣ ಬೇಗ ಆದರೆ ಜಮಾ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ. ಕೆಲವರು ಬಡ ಮಹಿಳೆಯರಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಅದೇ ಸಾಕಷ್ಟು ಜನ ಹೇಳ್ತಿರುವಂಥದ್ದು ಅದೇ, ಎಲ್ಲ ಮಹಿಳೆಯರಿಗೂ ಕೊಡೋದಕ್ಕಿಂತ ಬಡ ಮಹಿಳೆಯರಿಗೆ, ಮಧ್ಯದರ್ಗತಿ ಮಹಿಳೆಯರು ಯಾರಿರ್ತಾರೆ ಅಂಥವ್ರಿಗೆ ಕೊಡಿ, ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಕೆಲವ್ರಿಗೆ ಹಣ ಅವಶ್ಯಕತೆ ಇರಲ್ಲ, ಅಂಥವ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಹೋಗ್ತಿದೆ. ಅಂಥ ಫಲಾನುಭವಿಗಳನ್ನು ತೆಗೆದಾಕ್ಬಿಟ್ಟು ಯಾರಿಗೆ ಹಣ ಉಪಯೋಗ ಇದೆಯೋ ಅಂಥ ಒಂದು ಫಲಾನುಭವಿಗಳಿಗೆ ಹಣ ಕೊಡಿ ಅಂದ್ಬಿಟ್ಟು ಮೊದಲಿಂದನೂ ಎಲ್ಲರೂ ಹೇಳ್ತಿರುವಂಥದ್ದು ಅದೇ. ಈಗ ಕೆಲವರು ಮಹಿಳೆಯರು ಅವರೇ ತಿಳ್ಕೊಂಡು ನಮ್ಗೆ ಹಣ ಬೇಕಾಗಿಲ್ಲ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಲಿಖಿತವಾಗಿ ಬರೆದು ಕೊಡ್ತಿದ್ದಾರೆ, ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅವಶ್ಯಕತೆ ಇಲ್ಲ, ನಾವು ಕುಟುಂಬದ ಕಡೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದೀವಿ, ನಮ್ಗೆ ಹಣ ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವ್ರಿಗಂತೂ ಮಹಿಳೆಯರಿಗೆ ತುಂಬಾ ಒಂದು ಉಪಯೋಗ ಆಗ್ತಿರುತ್ತೆ ಹಣ. ಯಾಕಂದರೆ ಕೆಲವರು ಪಾಪ ಮನೆಯಲ್ಲೆಲ್ಲ ಅವ್ರನ್ನ ನೋಡ್ಕೋಬೇಕಾಗುತ್ತೆ, ಮನೆಯಲ್ಲೇನಾದರೂ ಮಾತ್ರೆಗಳು ಅವೆಲ್ಲ ಬೇಕು ಅಂದರೆ ಅವು ತೆಗೆದುಕೊಂಡು ಬರಬೇಕಾಗುತ್ತೆ, ಸಂಸಾರ ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಅದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗ್ತಿರುತ್ತೆ. ಸ್ನೇಹಿತರೆ, ಈ ಕುರಿತು ನಿಮ್ಮ ಅಭಿಪ್ರಾಯ ಏನು? ಈಗ 16ನೇ ಕಂತಿನ ಹಣದ ಕುರಿತು ಅಂತೂ ನೀವು ಕೇಳ್ತೀರಾ ಈ ವಿಡಿಯೋ ಕಾಮೆಂಟ್ಸಲ್ಲಿ. ನೋಡಿ, 16ನೇ ಕಂತಿನ ಹಣದ್ದು ನಿಮ್ಗೆ ಯಾಕೆ ವಿಡಿಯೋ ಮಾಡಿ ತಿಳಿಸ್ತಿಲ್ಲ ಅಂದರೆ 16ನೇ ಕಂತಿನ ಹಣ ಫೆಬ್ರವರಿ ಮೊದಲನೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ, ಹಣ ಜಮಾ ಮಾಡಾದ್ಮೇಲೆ ನಿಮಗೆ ವಿಡಿಯೋ ಮಾಡಾದರೆ ತಿಳಿಸೋಣ ಅಂತ ವಿಡಿಯೋ ಮಾಡಾದರೆ ತಿಳಿಸಿಲ್ಲ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಇದು 16ನೇ ಕಂತಿನ ಹಣ ಏನಾದರೂ ಒಂದು ವೇಳೆ ನಿನ್ನೆಯಿಂದ ಏನಾದರೂ ಜಮಾ ಆಗ್ತಿದೆಯಾ, ನಿಮ್ಗೆ ಯಾರಿಗಾದ್ರೂ ಹಣ ಬಂದಿದೆಯಾ? ಯಾಕಂದರೆ ಕೆಲವರು ಕಾಮೆಂಟ್ ಮಾಡ್ತಿರ್ತಾರೆ ಹಣ ಬಂದಿದೆ ಅಂತ. ನಿಮ್ಗೇನಾದರೂ ಹಣ ಬಂದಿದೆಯಾ, ಬಂದಿಲ್ಲ, ಹಣ ಬಂದಿದ್ರೆ ಬಂದಿದೆ ಅಂತ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.